ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಇನ್ನೊಂದು ಮಂಕುತಿಮ್ಮನ ಕಗ್ಗದೊಂದಿಗೆ ನಿಮ್ಮ ಎದುರಿಗೆ ಬಂದೇನ್ರಿ. ಆ ಕಗ್ಗ ಹಿಂಗದ. ಆ ಕಗ್ಗ ನೋಡೋಣ್ರಿ. ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು, ಮೆರೆದು ಮೈ ಮರೆಯುವುದು, ಹಲ್ಲ ಕಿರಿಯುವುದು, ಮರಳಿ ಕೊರಗಾಡುವುದು, ಕೆರಳುವುದು ನರಳುವುದು, ಇರವು ಇದೇನು ಒಣರಗಳೆ ಮಂಕುತಿಮ್ಮ. ನೋಡ್ರಿ, ಅಂದ್ರೆ ಡಿ.ವಿ.ಜಿ ಅವರ ಮಂಕುತಿಮ್ಮನ ಕಗ್ಗದೊಳಗ ನನಗ ಅಗ್ದಿ ಬಹಳ ಅಂದ್ರೆ ಬಹಳ ಇಷ್ಟ ಆಗೋದು ಏನಂದ್ರೆ, ಡಿ.ವಿ.ಜಿ ಅವರ ಶಬ್ದವನ್ನ ಬಳಸುವಂತಹ ಅಥವಾ ಕನ್ನಡದ ಶಬ್ದಗಳನ್ನ ಬಳಸುವಂತಹ ರೀತಿ ಅಥವಾ ಶಬ್ದ ಚಮತ್ಕಾರ. ಅಂದ್ರೆ ಒಂದೊಂದು ಶಬ್ದನು ಹೆಂಗ ಜೋಡಿಸಿರ್ತಾರಂದ್ರಿ, ಆ ಶಬ್ದಗಳನ್ನ ನೀವು ಓದ್ಕೋತ ಹೋದ್ರೆ ಸಾಕು ನಿಮ್ಗೆ ಅರ್ಥ ತಂತಾನೆ ಆಗ್ತದ. ಅದನ್ನೇನು ಬಹಳ ವಿಸ್ತಾರವಾಗಿ ಅಗ್ದಿ ಬಿಡಿಸಿ ಪ್ರತಿಯೊಂದು ಶಬ್ದವನ್ನು ಒಡೆದೊಡೆದು ಓದ್ಬೇಕು ಅಂತೇನಿಲ್ಲ, ಅಥವಾ ಪ್ರತಿಯೊಂದು ಶಬ್ದದ ಅರ್ಥವೂ ತಿಳಿಬೇಕು ಅಂತೇನಿಲ್ಲ. ಅಷ್ಟು ಸುಂದರವಾಗಿ ಬರ್ದಾರ್ರಿ. ತಿರು ಇದರ ಭಾವಾರ್ಥವನ್ನ ಈಗ ನೋಡ್ಕೋತ ಹೋಗೊಂಡ್ರೆ, ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು. ನೋಡ್ರಿ, ತಿರುಗಿ ತೊಳಲುವುದು, ತೊಳಲಾಟ, ತಿರುಗಿ ಎಲ್ಲೋ ತಿರುಗಿ ಅಡ್ಡಾಡಿ, ಅಂದ್ರೆ ಏನೇನೋ ಮನಸ್ಸಿನಾಗ ಜಂಜಾಟಗಳು, ಮತ್ತೇನೋ ದುಃಖ ಅಥವಾ ದುಃಖ ದುಮ್ಮಾನಗಳು ಅಥವಾ ಸಂಸಾರದ ಜಂಜಾಟಗಳು, ಇದರಿಂದ ತಿರುಗಿ ತೊಳಲುವುದು, ಈ ತರ ಏನೇನೋ ಆಗಿ ತೊಳಲಾಟ. ತಿರಿದನ್ನ ಉಣ್ಣುವುದು. ನೋಡ್ರಿ, ತಿರಿದನ್ನ ಉಣ್ಣುವುದು ಅಂದ್ರೆ, ತಿರಿದನ್ನ ಅಂದ್ರೆ ಭಿಕ್ಷೆ ಬೇಡಿ ಅನ್ನ ಉಣ್ಣುವುದು. ಅಂದ್ರೆ ಭಿಕ್ಷೆ ಅಂದ್ರೆ ನಾವಿಲ್ಲಿ ಭಿಕ್ಷೆ ಅಂತಾನೆ ಶಬ್ದದ ಪ್ರಕಾರನೇ ಅರ್ಥ ಮಾಡ್ಕೋಬೇಕು ಅಂತೇನಿಲ್ಲ. ಅಂದ್ರೆ ಕೆಲವೊಂದ್ಸಲ ನಮ್ಮ ಜೀವನ ನಡೆಸ್ಲಿಕ್ಕೆ ಎಷ್ಟೋ ಸಲ ನಾವು ಕಷ್ಟಪಡ್ತಿರ್ತೀವ್ರಿ. ಹಂಗಾಗಿ ಅಂಥ ಸಂದರ್ಭದೊಳಗೆ ಏನಾಗ್ತದಂದ್ರ, ಯಾರತ್ರೋ ಹೋಗಿ ಏನೋ ಕಷ್ಟಪಟ್ಟು, ಅಯ್ಯೋ ಇಲ್ರಿ ನನಗೊಂದು ಕೆಲಸ ಕೊಡ್ರಿ, ಒಂದು ನೌಕರಿ ಕೊಡ್ರಿ, ಅಥವಾ ಮತ್ತೊಂದೇನೋ ಅನುಕೂಲ ಮಾಡಿಕೊಡ್ರಿ, ಹಿಂಗ ಅನುಕೂಲ ಮಾಡಿಕೊಟ್ರ ನನಗೇನೋ ನನಗ ನೀವೇನಾದ್ರೂ ಒಂದು ಅನುಕೂಲ ಮಾಡಿಕೊಟ್ರ ನನ್ನ ಸಂಸಾರ ನಡೆಸ್ಲಿಕ್ಕೆ ನನಗ ಚಲೋ ಆಗ್ತದ ಅಂತಂದು ಹೇಳಿ ಹಿಂಗೆ ಯಾರಿಗೋ ಕೇಳಿ, ಕೆಲವೊಂದ್ಸಲ ಯಾರ್ದೋ ಮುಲಾಜ್ನಾಗೂ ನಾವಿರ್ತೀವ್ರಿ. ಆ ರೀತಿ ಇದನ್ನ ಅರ್ಥ ಮಾಡ್ಕೋಬಹುದು. ಆಮೇಲೆ ಮೆರೆದು ಮೈ ಮರೆಯುವುದು, ಹಲ್ಲ ಕಿರಿಯುವುದು. ನೋಡ್ರಿ, ಮೆರೆದು ಮೈ ಮರೆಯುವುದು, ಮೆರೆದಾಡಿ ಮೈ ಮರೆಯುವುದಂತ. ನೋಡ್ರಿ, ಅಂದ್ರೆ ಮನುಷ್ಯನಿಗೆ ಯಶಸ್ಸು ಸಿಕ್ಕಾಗ ಅಥವಾ ಅಥವಾ ಕೆಲವೊಂದ್ಸಲ ಏನೋ ಪ್ರಯತ್ನ ಜಾಸ್ತಿ ಇರಂಗಿಲ್ರಿ, ಆದ್ರೆ ಯಶಸ್ಸು ಜಲ್ದಿ ಬಂದ್ಬಿಡ್ತದ. ಅಥವಾ ಯಾವ್ದಾವ್ದೋ ಬ್ಯಾರೆ ರೀತಿ ಒಳಗೆ ಹೋಗಿ, ಅಂದ್ರೆ ಶಾರ್ಟ್ ಕಟ್ ಅಂತಾರಲ್ರಿ, ಹಿಂಗ ಬೇರೆ ಯಾವ್ದೋ ಅಡ್ಡದಾರಿ ಒಳಗ, ರಹಸ್ಯ ದಾರಿ ಒಳಗೆ ಕೆಲವೊಂದ್ಸಲ ಹೋಗಿ, ಅಥವಾ ಹಿಂದಿನ ಬಾಗಿಲಿಂದ ಹೋಗಿ ಏನೇನೋ ಮಾಡಿ ಯಶಸ್ಸು ಗಳಿಸ್ಬಿಡ್ತೀವಿ. ಅಥವಾ ಕೆಲವೊಂದ್ಸಲ ಸರಿಯಾದ ದಾರಿ ಒಳಗೆ ಹೋಗಿ ಯಶಸ್ಸು ಪಡೆದಾಗ್ಲೂ ಸಹಿತ ಮನುಷ್ಯನ್ ತಲಿ ಕುತ್ತಿಗೆ ಮೇಲೆ ಇರಂಗಿಲ್ರಿ, ಭುಜದ ಮೇಲೆ ಇರಂಗಿಲ್ಲ. ಏನೇನೋ ಅನ್ಕೊಂಡ್ಬಿಡ್ತಾನ ಮನುಷ್ಯ. ಮೆರೆದು ಮೈ ಮರೆಯುವುದು, ಮೈ ಮರೆತು ಬಿಡ್ತಾನ. ಹಂಗಾಗಿ ಯಾವಾಗಿದ್ರು ಏನ ಒಂದ್ ಮಾತದರಿ, ಯಾವಾಗ ನಮಗೆ ಯಶಸ್ಸು ಸಿಗ್ತದೋ ಆಗ ನಾವು ಹೆಂಗ ನಡ್ಕೋತೀವಿ, ಆಮೇಲೆ ದುಃಖದೊಳಗೆ ಹೆಂಗಿರ್ತೀವಿ, ಅದು ಒಬ್ಬನ ವ್ಯಕ್ತಿತ್ವವನ್ನ ನಿರ್ಧಾರ ಮಾಡ್ತದಂತ್ರಿ. ಹಂಗಾಗಿ ಯಶಸ್ಸು ಸಿಕ್ಕಾಗ ಮೈ ಮರೆಯುವುದಾಗ್ಲಿ ಅಥವಾ ಇನ್ನೊಬ್ಬರನ್ನ ಹೀಯಾಳಿಸೋದಾಗ್ಲಿ, ಹೀನಾಯವಾಗಿ ಕಾಣೋದಾಗ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಡಿ.ವಿ.ಜಿ ಅವರು. ಆಮೇಲೆ ಹಲ್ಲ ಕಿರಿಯುವುದು. ನೋಡ್ರಿ, ಇನ್ನೊಬ್ರು ನೋಡಿ ನಗೋದಾಗ್ಲಿ, ಇನ್ನೊಬ್ರು ನೋಡಿ ನಗೋದು ಆಮೇಲೆ ಮೈ ಮರೆಯುವುದು ಎರಡೂ ಒಳಿತಲ್ಲ, ಚಲೋ ಅಲ್ಲ ಅಂತ ಹೇಳ್ತಾರೆ ಡಿ.ವಿ.ಜಿ ಅವರು. ಮರಳಿ ಕೊರಗಾಡುವುದು, ಕೆರಳುವುದು ನರಳುವುದು. ನೋಡ್ರಿ, ಮರಳಿ ಕೊರಗಾಡುವುದು, ಯಾಕಂದ್ರೆ ಯಶಸ್ಸು ಯಾವಾಗಿದ್ರೂ ಒಂದೇ ಸಮನಾಗಿರಂಗಿಲ್ರಿ. ಯಶಸ್ಸು ಮತ್ತು ವೈಫಲ್ಯ ಅಥವಾ ದುಃಖ ಮತ್ತು ಸುಖ ದುಃಖ ಅನ್ನೋದು ಇವೆಲ್ಲ ಹೆಂಗಂದ್ರೆ ಒಂಥರ ಒಂದು ಸೈಕಲ್ ಇದ್ದಂಗ. ಅಂದ್ರೆ ಒಂದ್ಸಲ ಯಶಸ್ಸು, ಒಂದ್ಸಲ ಸೋಲು, ಒಂದ್ಸಲ ಗೆಲುವು, ಆಮೇಲೆ ಸುಖ ದುಃಖ ಇವೆಲ್ಲ ಬಂದೇ ಬರ್ತಿರ್ತಾವ ಜೀವನದೊಳಗ. ಹಂಗಾಗಿ ಯಾವಾಗ ದುಃಖ ಬರ್ತದೋ, ಯಾವಾಗ ನಾವು ಯಶಸ್ಸಿನ ಮೆಟ್ಲಿಂದ ಕೆಳಗೆ ಬಿದ್ದು ಅಥವಾ ಕೆಳಗಿಳಿದು ಸೋಲಿನತ್ತ ಸಾಕ್ತಿವೋ ಅಥವಾ ವೈಫಲ್ಯದತ್ತ ಸಾಕ್ತಿವೋ, ಆಗ ಮತ್ತ ಮರಳಿ ಕೊರಗಾಡುವುದು, ಮತ್ತ ಕೊರಗಾಡ್ಲಿಕ್ಕೆ ಶುರು. ಅಯ್ಯೋ ಏನಪ್ಪಾ, ನನ್ನ ಹತ್ರ ಏನೋ ಎಷ್ಟೋ ಆಸ್ತಿ ಸಂಪಾದನೆ ಮಾಡಿದ್ದೆ, ಅಥವಾ ಏನೋ ಅಧಿಕಾರ ಬಂದ್ಬಿಟ್ಟಿತ್ತು, ಎಲ್ಲಾ ಹೋತಲ್ಲಪ್ಪ ನನ್ನಿಂದ ಅಂತಂದ ಹೇಳಿ ಮರಳಿ ಕೊರಗಾಡುವುದು, ಕೆರಳುವುದು ನರಳುವುದು. ಕೆರಳೋದು, ಸಿಟ್ಟು ಬರ್ತದೆ. ಯಾಕಂದ್ರ ಮನುಷ್ಯ ಯಾವಾಗ ವಿಫಲನಾಗ್ತಾನ ಯಾವುದೋ ಒಂದು ಕೆಲಸದೊಳಗ, ಅಥವಾ ತನಗ ಅನ್ಕೊಂಡಿದ್ ಸಿಗಂಗಿಲ್ಲ, ಆಗ ಕೆರಳ್ತಾನ್ರಿ. ಆಗ ಸಹಜವಾಗಿ ಮನುಷ್ಯನಿಗೆ ಬರುವಂತಹ ಮೊದಲ ಭಾವನೆ ಏನು ಅಂದ್ರೆ ಸಿಟ್ಟು. ಕೆರಳುವುದು, ನರಳುತ್ತಾನ, ಒದ್ದಾಡಿ ಬಿಡ್ತಾನ ಮನುಷ್ಯ. ನನ್ನ ಹತ್ರ ಇದ್ದಿದ್ದೆಲ್ಲ ಹೋಯ್ತಲ್ಲಪ್ಪ, ಅಥವಾ ನಾನು ಅನ್ಕೊಂಡಿದ್ದ ಆಗ್ಲಿಲ್ಲಲ್ಲಪ್ಪ ಅಂತಂದ ಹೇಳಿ. ಇರವು ಇದೇನು ಒಣರಗಳೆ ಮಂಕುತಿಮ್ಮ. ನೋಡ್ರಿ, ಇರವು ನಮ್ಮ ಇರುವಿಕೆ, ನಮ್ಮ ಎಕ್ಸಿಸ್ಟೆನ್ಸ್ ಏನದಲ್ರಿ, ಇದೇನು ಒಣರಗಳೆ ಇದು ಎಂಥ ರಗಳೆ ಅಪ್ಪ ಇದು. ಅಂದ್ರ ಮನುಷ್ಯನ ಜೀವನವನ್ನ ಸಮೀಕರಿಸಿ ಹೇಳ್ಯಾರ್ರಿ ಡಿ.ವಿ.ಜಿ ಅವರು ಇದ್ರೊಳಗ. ಅಂದ್ರ ಮನುಷ್ಯನ ಜೀವನ ಇಷ್ಟೇ ಏನು, ತಿರುಗಿ ತೊಳಲುವುದು, ತಿರಿದನ್ನ ಉಣ್ಣುವುದು, ಮೆರೆದು ಮೈ ಮರೆಯುವುದು, ಹಲ್ಲ ಕಿರಿಯುವುದು, ಮರಳಿ